ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 10th ಕ್ಲಾಸ್ನ ಸಮಾಜ ವಿಜ್ಞಾನದ FA1 ಕ್ವೆಶ್ಚನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೇನ್ ಪ್ರಶ್ನೆ 1. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 MCQ ಇದ್ದಾವೆ. 2x1 1 ಅಂಕದ್ದು MCQ 2 ಮಾರ್ಕ್ಸು. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ, ಪ್ರಶ್ನೆ 1, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರಂತ ಕೇಳಿದರೆ, ಆಪ್ಷನ್ ಎ ಪಂಪ, ಆಪ್ಷನ್ ಬಿ ಜನ್ನ, ಆಪ್ಷನ್ ಸಿ ರನ್ನ, ಆಪ್ಷನ್ ಡಿ ಅಂಬೇಡ್ಕರ್. ಉತ್ತರ ನೋಡ್ತಾ ಹೋಗೋಣ. ಇಲ್ಲಿ ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ಪಂಪ. ಒಂದನೇ ಪ್ರಶ್ನೆದ್ದು ಆನ್ಸರು ಆಪ್ಷನ್ ಎ ಪಂಪ. ಮುಂದಿನ ಪ್ರಶ್ನೆ ನಂಬರ್ 2. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ ಏಕೆಂದರೆ, ಆಪ್ಷನ್ ಎ ಅವು ದಕ್ಷಿಣ ಭಾಗದಲ್ಲಿವೆ, ಆಪ್ಷನ್ ಬಿ ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ, ಆಪ್ಷನ್ ಸಿ ಅಲ್ಲಿ ಹೆಚ್ಚು ಹಿಮಪಾತವಾಗುತ್ತದೆ, ಆಪ್ಷನ್ ಡಿ ಅಲ್ಲಿ ಹೆಚ್ಚು ದಟ್ಟ ಅರಣ್ಯವಿದೆ. ಉತ್ತರ ನೋಡೋಣ. ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ. ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಅವು ಮಳೆ ನೆರಳಿನ ಪ್ರದೇಶದಲ್ಲಿವೆ. ಮೇನ್ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. 2x1 ಮಾರ್ಕ್ಸಿಂದು ಇದು. ಒಂದೊಂದು ವಾಕ್ಯದಲ್ಲಿ ಅಂತ ಕೇಳಿದರೆ 1 ಮಾರ್ಕ್ಸಿಂದು. 2x1 2. ಪ್ರಶ್ನೆ 3. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಯಾವ ಸಮಯ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಮ್ಮೆ ನೋಡಿ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆಗೆ ಚಳಿಗಾಲ. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದಪ್ಪ ಅಂದರೆ, ಚಳಿಗಾಲದಲ್ಲಿ ನಮ್ಮ ಭಾರತಕ್ಕೆ ಭಾಳ ಕಡಿಮೆ ಮಳೆ ಬರುತ್ತೆ. ಬೇಸಿಗೆ ಅತಿ ಹೆಚ್ಚು ಅಂದರೆ ಮಳೆಗಾಲದಲ್ಲಿ, ಸ್ವಲ್ಪ ಸೆಕೆಂಡ್ನಲ್ಲಿ ಬರೋದಂತಂದರೆ ಬೇಸಿಗೆ ಕಾಲದಲ್ಲಿ. 4ನೇ ಪ್ರಶ್ನೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆಗೆ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ RBI ನಮ್ಮ ಎಲ್ಲ ಬ್ಯಾಂಕುಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ. ಮೇನ್ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 2 ಪ್ರಶ್ನೆ ಕೊಟ್ಟಿದ್ದಾರೆ. 6ನೇ ಪ್ರಶ್ನೆಗೆ ಚಾಯ್ಸನ್ನು ಕೊಟ್ಟಿದ್ದಾರೆ, ಅಥವಾ ಪ್ರಶ್ನೆ ಅಂತಲೂ ಕೊಟ್ಟಿದ್ದಾರೆ. 1 ಪ್ರಶ್ನೆಗೆ 2 ಅಂಕ, 2x2 4 ಅಂಕ. ಈ 2 ಪ್ರಶ್ನೆಗೆ ಸರಿಯಾಗಿ ಉತ್ತರ ಮಾಡಿದರೆ 4 ಅಂಕ. ಪ್ರಶ್ನೆ ಸಂಖ್ಯೆ 5. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಅಂತ ಕೇಳಿದರೆ. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಪಾಯಿಂಟ್ ವೈಸ್ ಬರೀಬೇಕು. ನೀವು 2 ಅಂಕಕ್ಕೆ 4 ಪಾಯಿಂಟು ಅಥವಾ 5 ಪಾಯಿಂಟ್ ಬರೀಬೇಕು. 3 ಅಂಕಕ್ಕೆ 6 ಇಲ್ಲ 7 ಬರೀಬೇಕು. 4 ಅಂಕಕ್ಕೆ 8 ಅಥವಾ 9 ಬರೀಬೇಕು. ಇಲ್ಲಿ 4 ಕೊಟ್ಟಿದ್ದಾರೆ. 5ನೇ ಪ್ರಶ್ನೆ ಉತ್ತರ ಮೊಘಲರು ಕರ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟಿದ್ದು. ಪಾಯಿಂಟ್ ನಂಬರ್ 2. ಮರಾಠರ ಬಲಿಷ್ಠ ಪೇಶ್ವೆ ಆಂದವರಾಯನ ಮರಣ. ಇಲ್ಲಿ ಏನೋ ಸರಿಯಾಗಿ ಪ್ರಿಂಟ್ ಆಗಿಲ್ಲ. ಅದೇನಂತ ನೀವು ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ ಯಾವ ಹೆಸರು ಅಂತ. 3ನೇ ಪ್ರಶ್ನೆ ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ. 4ನೇ ಪಾಯಿಂಟ್ ನಂಬರ್ 3 ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ. ಪಾಯಿಂಟ್ ನಂಬರ್ 4 ರಘೋಬನು ಬ್ರಿಟಿಷರ ಸಹಾಯ ಕೋರಿದ್ದು. 6ನೇ ಪ್ರಶ್ನೆ ನೋಡ್ತಾ ಹೋಗೋಣ.
ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ. ಸಮರ್ಥಿಸಿ. ಇದು ಮೇನ್ ಪ್ರಶ್ನೆ ಅಥವಾ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂದರೆ ಸಾರ್ವಜನಿಕ ಆಡಳಿತದ ಪ್ರಸ್ತುತ ಅತ್ಯಗತ್ಯವಾಗಿದೆ. ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ. ಚರ್ಚಿಸಿ ಅಂತ ಕೇಳಿದ್ದಾರೆ. ಉತ್ತರ ನೋಡ್ತಾ ಹೋಗೋಣ. ಮೇನ್ ಪ್ರಶ್ನೆಗೆ ಈ ಕಡೆ ಇದೆ. ಇದು ಮೇನ್ ಪ್ರಶ್ನೆ ಉತ್ತರ. ಇದು ಅಥವಾ ಪ್ರಶ್ನೆ ಇರೋದು ಉತ್ತರ. ಮೇನ್ ಪ್ರಶ್ನೆ ನೋಡೋಣ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು. ಪಾಯಿಂಟ್ ನಂಬರ್ 2 ಜನರ ಪ್ರಾಣ ಮತ್ತು ಆಸ್ತಿಗೆ ರಕ್ಷಣೆ ನೀಡುವುದು. ಪಾಯಿಂಟ್ ನಂಬರ್ 3 ನ್ಯಾಯ ಒದಗಿಸುವುದು. ಪಾಯಿಂಟ್ ನಂಬರ್ 4 ಶಿಕ್ಷಣ ನೀಡುವುದು. ಪಾಯಿಂಟ್ ನಂಬರ್ 5 ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು. ಪಾಯಿಂಟ್ ನಂಬರ್ 6 ಅವಶ್ಯಕ ವಸ್ತುಗಳನ್ನು ಪೂರೈಸುವುದು. ಅಥವಾ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಪಾಯಿಂಟ್ ನಂಬರ್ 1 ಸಹಾವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಪಾಯಿಂಟ್ ನಂಬರ್ 2 ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ. ಪಾಯಿಂಟ್ ನಂಬರ್ 3 ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನಗೊಳಿಸುತ್ತದೆ. ಪಾಯಿಂಟ್ ನಂಬರ್ 4 ಸಾರ್ವಜನಿಕ ಭದ್ರತೆಯನ್ನು ದೃಢೀಕರಿಸುತ್ತದೆ. ಪಾಯಿಂಟ್ ನಂಬರ್ 5 ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. 7ನೇ ಪ್ರಶ್ನೆ ನೋಡೋಣ. ಮೇನ್ ನಂಬರ್ 4 ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ, 3 ಅಂಕದ್ದು. 2 × 3 6 ಮಾರ್ಕ್ಸ್ ಟೋಟಲ್. 8ನೇ ಪ್ರಶ್ನೆಗೆ ಚಾಯ್ಸ್ ಇದೆ. 7ನೇ ಪ್ರಶ್ನೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. 7ನೇ ಪ್ರಶ್ನೆ ಉತ್ತರ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಉತ್ತರ ಪಂಚವಾರ್ಷಿಕಗಳ ಉದ್ದೇಶಗಳನ್ನು ಕೇಳಿದರೆ ಅದಕ್ಕೆ ಉತ್ತರಗಳು. ಪಾಯಿಂಟ್ ನಂಬರ್ 1 ಬಡತನ ನಿರ್ಮೂಲನೆ ಮಾಡುವುದು. ಪಾಯಿಂಟ್ ನಂಬರ್ 2 ಜನರ ಜೀವಮಟ್ಟವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 3 ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 4 ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು. ಪಾಯಿಂಟ್ ನಂಬರ್ 5 ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಪಾಯಿಂಟ್ ನಂಬರ್ 6 ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು. ಪಾಯಿಂಟ್ ನಂಬರ್ 7 ಆರ್ಥಿಕತೆಯನ್ನು ಆಧುನೀಕರಣಗೊಳಿಸುವುದು. ಇದು 7ನೇ ಪ್ರಶ್ನೆಗೆ ಉತ್ತರ. ಇನ್ನು 8ನೇ ಪ್ರಶ್ನೆ ಮೇನ್ ಪ್ರಶ್ನೆ ಮತ್ತು ಅಥವಾ ಇದೆ. ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕು ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ. ಸಮರ್ಥಿಸಿ. 8ನೇ ಪ್ರಶ್ನೆ ಮೇನ್ ಪ್ರಶ್ನೆ ನೋಡೋಣ. ಬ್ಯಾಂಕ್ ಯಾಕೆ ಅವಶ್ಯಕ ಆಗಿ ಅಂತಂದು ಸಮರ್ಥಿಸಿ ಅಂತ ಕೇಳಿದರೆ ಹಣದ ಭದ್ರತೆ ಕಾಪಾಡುತ್ತದೆ. ಹಣದ ಪಾವತಿಯನ್ನು ಮಾಡಲು ಸಹಾಯವಾಗಿದೆ. ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ. ಸಾಲ ಪಡೆಯಲು ಸಹಾಯವಾಗುತ್ತದೆ. ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ. ಭದ್ರತಾ ಕಪಾಟುಗಳನ್ನು ಪಡೆಯಬಹುದು. 8ನೇ ಪ್ರಶ್ನೆ ಅಥವಾ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಂಚೆ ಕಚೇರಿಗಳು ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತವೆ. ಅಂಚೆ ಕಚೇರಿಗಳು ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಕೈಗೊಳ್ಳುತ್ತದೆ. ಸಮರ್ಥಿಸಿ. ಅಥವಾ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1 ರಾಷ್ಟ್ರೀಯ ಉಳಿತಾಯ ಪತ್ರ. ಪಾಯಿಂಟ್ ನಂಬರ್ 2 ಅಂಚೆ ಉಳಿತಾಯ ಖಾತೆಗಳು. ಪಾಯಿಂಟ್ ನಂಬರ್ 3 ಕಿಸಾನ್ ವಿಕಾಸ್ ಪತ್ರ. ಪಾಯಿಂಟ್ ನಂಬರ್ 4 ಆವರ್ತ ಠೇವಣಿಗಳು. ಪಾಯಿಂಟ್ ನಂಬರ್ 5 ಅಂಚೆ ವಿಮೆ. ಪಾಯಿಂಟ್ ನಂಬರ್ 6 ನಿವೃತ್ತಿ ವೇತನ. ಪಾಯಿಂಟ್ ನಂಬರ್ 7 ಹಣದ ವರ್ಗಾವಣೆ. ಮುಂದಿನ ಪ್ರಶ್ನೆ. ಇಲ್ಲಿ ಒಂದೇ ಪ್ರಶ್ನೆ ಇದೆ. ಮೇನ್ ಕ್ವಶನ್ 5 ಈ ಪ್ರತಿಯೊಂದು ಪ್ರಶ್ನೆಗೂ 8 ರಿಂದ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು. ಮೇನ್ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು. ಅಥವಾ ಪ್ರಶ್ನೆ ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು ಅಂತ ಕೇಳಿದರೆ. ಒಂದು ಮೇನ್ ಪ್ರಶ್ನೆ ಪ್ಲಾಸಿದ ಬಗ್ಗೆ ಕೇಳಿದರೆ, ಅಥವಾ ಪ್ರಶ್ನೆ ಬಕ್ಸಾರ್ ಕದನದ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಇವು ಕಾರಣಗಳು. ಪ್ಲಾಸಿ ಕದನಕ್ಕೆ ಕಾರಣ ಏನಪ್ಪ ಅಂದರೆ ದಸ್ತಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆಯ ದುರಂತ. ಪರಿಣಾಮಗಳು ಸಿರಾಜುದ್ದೌಲನು ಯುದ್ಧದಲ್ಲಿ ಸೋತನು. ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಹಾಗೂ ಅಸಂಘಟನೆ ಹಾಗೂ ಲೋಭಿತನವನ್ನು ಪ್ರದರ್ಶಿಸಿತು.
ಪಾಯಿಂಟ್ ನಂಬರ್ 3, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆದಿತು. ಮೀರ್ ಜಾಫರ್ 17,70,00,000 ರೂಪಾಯಿಗಳನ್ನು ಕಂಪನಿಗೆ ನೀಡಿದನು. ಅಥವಾ ಪ್ರಶ್ನೆ ಏನೈತಿ ಅಂತ ಬಕ್ಸರ್ ಕದನದ ಬಗ್ಗೆ ಐತಿ. ಬಕ್ಸರ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಅಂತ ಕೇಳಿದ್ದಾರೆ. ಕಾರಣಗಳು: ಮೀರ್ ಕಾಸಿಂ ಸ್ವತಂತ್ರ ರಾಜನೆಂದು ಭಾವಿಸಿದನು. ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕುಮುಕ್ತ ಎಂದು ಘೋಷಿಸಿದನು. ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧಿಗಳಾದರು. ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು. ಬಕ್ಸರ್ ಕದನದಿಂದ ಪರಿಣಾಮಗಳು ಏನೇನು ಅಂತ ನೋಡ್ತಾ ಹೋಗೋಣ. ಯುದ್ಧದಲ್ಲಿ ಮೈತ್ರಿ ಸೈನ್ಯ ಸೋತಿತು. ಎರಡನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು. ಎರಡನೇ ಶಾ ಆಲಂ ವಾರ್ಷಿಕ 20 ಲಕ್ಷ ರೂಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು. ಸುಜಾ-ಉದ್-ದೌಲನು ಯುದ್ಧದ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ಕಂಪನಿಗೆ ಕೊಟ್ಟನು. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತವನ್ನು ಕಂಪನಿಯು ವಹಿಸಿಕೊಂಡಿತು. ಮುಂದಿನ ಪ್ರಶ್ನೆ, ಇದು ಫಿಕ್ಸ್ ಕ್ವಶನ್ನು. ನಿಮಗೆ ನೀಡಿರುವ ಭಾರತದ ನಕ್ಷೆಯನ್ನು ಇವುಗಳಲ್ಲಿ ಗುರುತಿಸಿ ಅಂತ ಕೇಳಿದೆ. ಏನು ಕೊಟ್ಟಾರಪ್ಪ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಬಿ ಮಲಬಾರ್ ತೀರ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಭಾರತ ನಕ್ಷೆ ನೋಡ್ತಾ ಹೋಗ್ಬೋದು. ಇದು ಎ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಲಬಾರ್ ತೀರ. ಇದು ಮಲಬಾರ್ ತೀರ ನೋಡಿ, ಕರೆಕ್ಟಾಗಿ ಕಾಣಿಸ್ತಿದೆ. ಇನ್ನೂ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇನ್ನೂ ಇದೇ ಥರ ನೋಟ್ಸ್ಗಳಿಗಾಗಿ, PDF-ಗಳಿಗಾಗಿ ಮತ್ತು ಕ್ಲಾಸಸ್ಗಳಿಗಾಗಿ ಕೆಳಗಡೆ ಇರುವ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಲಿಂಕ್ ಇದೆ. ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.